ಆರಾಮಿದ್ದಿಲ್ಲ, ಇದನ್ನ ಹಿಂಗ್ ಮಾಡ್ಲೇಬೇಕು ಅಂತ ಹಿಡಿದಾಗ ನನಗ ಭಯ ಆಗಿ ಅದನ್ನ ಓದಿನಿ ಅಂತ ಹೇಳಿದ್ರಲ್ಲ. ಈಗ ನೋಡ್ರಿ, ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯನು ನಾವು ಕಳ್ಕೊಂಡ್ಬಿಟ್ಟಿವಿ. ಅವ್ರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ಹೇಳ್ಕೊಂಡ್ರ 8 ಜನ ಬಂದು ಇದ ಪತ್ರ ಓದಬೇಕು ಅಂತ ಹೇಳಿ ನನಗ ಆರಾಮಿದ್ದಿಲ್ಲ, ಇದನ್ನ ಹಿಂಗ್ ಮಾಡ್ಲೇಬೇಕು ಅಂತ ಹಿಡಿದಾಗ ನನಗ ಭಯ ಆಗಿ ಅದನ್ನ ಓದಿನಿ ಅಂತ ಹೇಳಿದ್ರಲ್ಲ. ಅದ ಪತ್ರ ಇಲ್ಲಿ ಬಂದಿತ್ತು. ಒಂದು ಪತ್ರ ಮಾಡ್ಯಾರ, ಎಲ್ಲಾ ಮಠಕ್ಕೆ ಕಳ್ಸಾಕತ್ಯಾರ. ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಈ ನಾಡಿನ ಹಿತಕ್ಕ ತಾವು ಪ್ರಯತ್ನ ಮಾಡ್ಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನ ಮಾಡಬೇಡ್ರಿ. ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗೆ ಇರಬಾರದು, ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗೆ ಇರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳುದು ಅಂತಂದ್ರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರದು ಅಂತಕ್ಕಂತಹ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ, ಯಾವುದೇ ಮಠಾಧಿಪತಿಗಳ ಆಮಂತ್ರಣವನ್ನ ಮಾಡೋದಿಲ್ಲ. ಅಭಿಪ್ರಾಯ ತಗೋತೀನಿ, ಯಾಕಂದ್ರೆ ಒಳಗಿಂದ ಒಳಗೆ ಅಭಿಪ್ರಾಯ ತಗೊಳಕ್ ನಮ್ಗೆ ಸ್ವಾತಂತ್ರ್ಯ ಐತಿ. ಹೊರಗೆ ಅಭಿಪ್ರಾಯ ತಗೊಳಕ್ ನಮ್ ಸ್ವಾತಂತ್ರ್ಯ ಹರಣಾಗೈತಿ. ಈಗ ನೋಡ್ರಿ, ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯನು ನಾವು ಕಳ್ಕೊಂಡ್ಬಿಟ್ಟಿವಿ. ಅವ್ರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡಗ ಕೂಡಿಕೊಂಡು ಮಾತಾಡ್ಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಇಕ್ಕಟ್ಟಿಗೆ ಸಿಲುಕಿಸ್ಲಿ. ಒಬ್ಬ ಸ್ವಾಮಿಗಳು ಹೇಳ್ಕೊಂಡ್ರ 8 ಜನ ಬಂದು ಇದ ಪತ್ರ ಓದಬೇಕು ಅಂತ ಹೇಳಿ ನನಗ ಆರಾಮಿದ್ದಿಲ್ಲ, ಇದನ್ನ ಹಿಂಗ್ ಮಾಡ್ಲೇಬೇಕು ಅಂತ ಹಿಡಿದಾಗ ನನಗ ಭಯ ಆಗಿ ಅದನ್ನ ಓದಿನಿ ಅಂತ ಹೇಳಿದ್ರಲ್ಲ. ಅದ ಪತ್ರ ಇಲ್ಲಿ ಬಂದಿತ್ತು. ಒಂದು ಪತ್ರ ಮಾಡ್ಯಾರ, ಎಲ್ಲಾ ಮಠಕ್ಕೆ ಕಳ್ಸಾಕತ್ಯಾರ. ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಈ ನಾಡಿನ ಹಿತಕ್ಕ ತಾವು ಪ್ರಯತ್ನ ಮಾಡ್ಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನ ಮಾಡಬೇಡ್ರಿ. ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗೆ ಇರಬಾರದು, ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗೆ ಇರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳುದು ಅಂತಂದ್ರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರದು ಅಂತಕ್ಕಂತಹ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ, ಯಾವುದೇ ಮಠಾಧಿಪತಿಗಳ ಆಮಂತ್ರಣವನ್ನ ಮಾಡೋದಿಲ್ಲ. ಅಭಿಪ್ರಾಯ ತಗೋತೀನಿ, ಯಾಕಂದ್ರೆ ಒಳಗಿಂದ ಒಳಗೆ ಅಭಿಪ್ರಾಯ ತಗೊಳಕ್ ನಮ್ಗೆ ಸ್ವಾತಂತ್ರ್ಯ ಐತಿ. ಹೊರಗೆ ಅಭಿಪ್ರಾಯ ತಗೊಳಕ್ ನಮ್ ಸ್ವಾತಂತ್ರ್ಯ ಹರಣಾಗೈತಿ. ಈಗ ನೋಡ್ರಿ, ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯನು ನಾವು ಕಳ್ಕೊಂಡ್ಬಿಟ್ಟಿವಿ. ಅವ್ರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡಗ ಕೂಡಿಕೊಂಡು ಮಾತಾಡ್ಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಇಕ್ಕಟ್ಟಿಗೆ ಸಿಲುಕಿಸ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.